ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ವೆಹಿಕಲ್ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅವ್ರಿಗೆಲ್ಲ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕೇಂದ್ರ ಸರ್ಕಾರದ ಕಡೆಯಿಂದ 50,000ವರೆಗೂ ನಿಮಗೆ ಸಬ್ಸಿಡಿ ಸಿಗುತ್ತೆ. ಹಾಗಾದ್ರೆ ಯಾರಿಗೆಲ್ಲ ಸಿಗುತ್ತೆ, ಇದರಲ್ಲಿ ಯಾವುದೇ ಥರ ರೂಲ್ಸ್ ಇಲ್ಲ. APL ಕಾರ್ಡ್ ಇರೋರು ಮಾತ್ರ ಅಪ್ಲೈ ಮಾಡಬೇಕು ಅಥವಾ ಏನಂದರೆ ಮಹಿಳೆಯರಿಗೆ ಮಾತ್ರ ಆ ಥರ ಏನೂ ಇಲ್ಲ. ಪ್ರತಿಯೊಬ್ಬರು ಯಾರು ಬೇಕಾದರೂ ಕೂಡ ನೀವು ವೆಹಿಕಲ್ ಪರ್ಚೇಸ್ ಮಾಡಿದ್ರೆ ನಿಮಗೆ 50,000ವರೆಗೂ ನಿಮಗೆ ಸಬ್ಸಿಡಿ ಸಿಗುತ್ತೆ. ಹಾಗಾದರೆ ಎಲ್ಲೋಗಿ ಪರ್ಚೇಸ್ ಮಾಡಬೇಕು, ಲಾಸ್ಟ್ ಡೇಟ್ ಏನು, ಯಾವ್ಯಾವ ವೆಹಿಕಲ್ಸಿಗೆ ಎಷ್ಟೆಷ್ಟು ಸಬ್ಸಿಡಿ ಸಿಗುತ್ತೆ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದಾಗ ನೋಟಿಫಿಕೇಶನ್ ಸಿಗುತ್ತೆ. ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ಈಗ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಯೋಜನೆ ಬಂದು ಕೇಂದ್ರ ಸರ್ಕಾರದ ಯೋಜನೆ, EMPS ಅಂತ ಈ ಯೋಜನೆ ಹೆಸರು. ಇದು ಎಲೆಕ್ಟ್ರಿಕ್ ಗಾಡಿಗಳಿಗೆ ಕೊಡುವಂತಹ ಸಬ್ಸಿಡಿ. ಮಾಮೂಲಿ ವೆಹಿಕಲ್ಸ್ಗೆಲ್ಲ ಕೊಡಲ್ಲ, ಬರೀ ಎಲೆಕ್ಟ್ರಿಕ್ ವೆಹಿಕಲ್ಸಿಗೆ ಮಾತ್ರ. ಯಾಕಂದರೆ ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇವಾಗ ಮುಂಚೆ ಕಂಪೇರ್ ಮಾಡಿದ್ರೆ ಯಾರೋ ಕೆಲವೊಬ್ರು ಎಲೆಕ್ಟ್ರಿಕ್ ಗಾಡಿ ತಗೊಳ್ಳೋರು, ಬಟ್ ಇವಾಗ ತುಂಬ ಜನ ಎಲೆಕ್ಟ್ರಿಕ್ ಗಾಡಿನ ಪ್ರಿಫರ್ ಮಾಡ್ತಿದ್ದಾರೆ. ಹಾಗಾಗಿ ತುಂಬ ಜನ ತಗೊಳ್ಳಿ, ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಉತ್ತೇಜನಕ್ಕೋಸ್ಕರ ಈ ಸಬ್ಸಿಡಿನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಇವಾಗ ಈ ಪೆಟ್ರೋಲ್ ವೆಹಿಕಲ್ಗೆ ಕಂಪೇರ್ ಮಾಡಿದ್ರೆ ಈ ಎಲೆಕ್ಟ್ರಿಕ್ ಗಾಡಿಗೆ ತುಂಬಾ ರೇಟ್ ಜಾಸ್ತಿ. ಹಾಗಾಗಿ ಈ ಸ್ಕೀಮ್ನ ತಂದಿರೋದು. ಇದು ಮುಂಚೆ ನಿಮಗೆ ಸೆಪ್ಟೆಂಬರ್ 30ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇತ್ತು ಈ ಥರ ಸಬ್ಸಿಡಿ ಕೊಡುವಂಥದ್ದು. ಬಟ್ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ, 2 ರಿಂದ 3 ತಿಂಗಳವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂದ್ಬಿಟ್ಟು ರೀಸೆಂಟಾಗಿ ನಡೆದ ಒಂದು ಪ್ರೋಗ್ರಾಮಲ್ಲಿ ನಮ್ಮ HD ಕುಮಾರಸ್ವಾಮಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ಬನ್ನಿ ಯಾವ ವೆಹಿಕಲ್ಗೆ ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ತೀನಿ. ಇದು ಈ ವೆಹಿಕಲ್ಗೆ ಇಷ್ಟೇ ಸಬ್ಸಿಡಿ ಅಂತ ಹೇಳೋಕ್ಕಾಗಲ್ಲ. ಇದು ನೀವು ಎಷ್ಟು ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಜಾಸ್ತಿ ತಗೋತೀರಾ ಅಷ್ಟು ನಿಮಗೆ ಸಬ್ಸಿಡಿ ಸಿಗುತ್ತೆ. ನೀವು ಕಮ್ಮಿ ಬ್ಯಾಟ್ರಿ ಬ್ಯಾಕಪ್ ತಗೊಂಡ್ರೆ ವೆಹಿಕಲ್ಲು ನಿಮಗೆ ಕಮ್ಮಿ ಸಬ್ಸಿಡಿ ಸಿಗುತ್ತೆ. ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ ತೊಗೊಂಡ್ರೆ ನಿಮಗೆ 50,000ವರೆಗೂ ಮ್ಯಾಕ್ಸಿಮಮ್ ಸಬ್ಸಿಡಿ ಸಿಗುತ್ತೆ. ನೀವು ಅದಕ್ಕಿಂತ ಜಾಸ್ತಿ ಬ್ಯಾಟ್ರಿ ಬ್ಯಾಕಪ್ ತೊಗೊಂಡ್ರು ಕೂಡ ನಿಮಗೆ ಮ್ಯಾಕ್ಸಿಮಮ್ 50,000ಕ್ಕಿಂತ ಜಾಸ್ತಿ ಯಾರು ಕೂಡ ಸಬ್ಸಿಡಿನ ಕೊಡೋದಿಲ್ಲ. ನೀವು ಯಾವುದೇ ಶೋರೂಮಲ್ಲಿ ತೊಗೊಂಡ್ರು ಕೂಡ ನಿಮಗೆ ಇದು ಸಬ್ಸಿಡಿ ಅಮೌಂಟ್ನ ಡಿಸ್ಕೌಂಟ್ ಮಾಡಿನೇ ನಿಮಗೆ ಮಿಕ್ಕಿದ ಅಮೌಂಟ್ನ ತೊಗೊಳ್ಳುವಂಥದ್ದು. ಯಾರು ಬೇಕಾದ್ರೂ ತೊಗೋಬೋದು. ಇನ್ನು 2 to 3 months ಇದೆ. ನಿಮಗೂ ಏನಾರು ಇಷ್ಟ ಇತ್ತು, ವೆಹಿಕಲ್ ತೊಗೊಳೋ ಪ್ಲ್ಯಾನ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಎಲೆಕ್ಟ್ರಿಕ್ ವೆಹಿಕಲ್ನ ತೊಗೋಬೋದು. ಇವಾಗ ತುಂಬಾ ಜಾಸ್ತಿ ಆಗ್ತಿದೆ ಯೂಸ್ ಮಾಡೋರ ಸಂಖ್ಯೆ ಮುಂಚೆಗೆ ಕಂಪೇರ್ ಮಾಡಿದ್ರೆ. ನೀವು ನೆಕ್ಸ್ಟ್ ಏನಾದ್ರು ಎಲೆಕ್ಟ್ರಿಕ್ ಗಾಡಿನ ತೊಗೊತಿದ್ದೀರಾ ಅಂದರೆ ಕೆಲವೊಂದು ಪಾಯಿಂಟ್ಸ್ನ ನೀವು ನೋಡಿಕೊಂಡು ತೊಗೊಳ್ಬೋದು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇವಾಗ ಲೈಕ್ ಚಾರ್ಜಿಂಗ್ ಕೆಪಾಸಿಟಿ, ನೀವು ಎಷ್ಟೊತ್ತು ಚಾರ್ಜ್ ಮಾಡಿದ್ರೆ ವೆಹಿಕಲ್ ಎಷ್ಟು ಕಿಲೋಮೀಟ್ರ್ವರೆಗೂ ನಾವು ಯೂಸ್ ಮಾಡ್ಬೋದು. ಮತ್ತು ಆ ಚಾರ್ಜರು ಅಷ್ಟೇ ಯೂನಿವರ್ಸಲ್ ಚಾರ್ಜರ್ ತೊಗೊಂಡ್ರೆ ಒಳ್ಳೆಯದು. ಕೆಲವೊಂದು ವೆಹಿಕಲಲ್ಲಿ ಅದಕ್ಕೆ ಸಪ್ರೇಟ್ ಆದಂತಹ ಚಾರ್ಜಿಂಗ್ ಪಾಯಿಂಟ್ ಇರಬೇಕಾಗತ್ತೆ. ಅಂಥದ್ದೆಲ್ಲ ತೊಗೊಳಕ್ಕೆ ಹೋಗಬೇಡಿ. ಯೂನಿವರ್ಸಲ್ ಚಾರ್ಜರ್ ಇತ್ತು ಅಂತಂದರೆ ನೀವು ಎಲ್ಲಿ ಬೇಕಾದ್ರೂ ಕೂಡ ಚಾರ್ಜಿಂಗ್ ಮಾಡ್ಕೊಬೋದು. ಹಾಗೆ ಬ್ಯಾಟ್ರಿ ಕೆಪಾಸಿಟಿ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ಮೇಯ್ನಾಗಿ ಸರ್ವಿಸ್ ಸೆಂಟರ್. ಇವಾಗ ರೀಸೆಂಟಾಗಿ ಎಲೆಕ್ಟ್ರಿಕ್ ಗಾಡಿಗಳು ತುಂಬ ಜನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಸರ್ವಿಸ್ ಸೆಂಟ್ರು ತುಂಬಾ ಕಮ್ಮಿ ಇದೆ. ಸೊ ನೀವು ತೊಗೋಬೇಕಾದ್ರೆ ಅದ್ರ ಬಗ್ಗೆ ಕೂಡ ವಿಚಾರಿಸಿ ತೊಗೊಳ್ಳಿ. ಸರ್ವಿಸ್ ಸೆಂಟರು ನಿಮ್ಮ ಹತ್ರದಲ್ಲೇ ಇದೆಯಾ ಅಥವಾ ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಇದೆಲ್ಲ ಪಾಯಿಂಟು ನೆನ್ಪಿಟ್ಕೊಂಡು ನೀವು ತಗೊಳ್ಳಿ. ಇದಾಗಿತ್ತು ಇದ್ರ ಬಗ್ಗೆ ಹೊಸ ವಿಡಿಯೋ. ನಿಮಗೂ ಕೂಡ ಹೆಲ್ಪ್ ಆಯಿತು, ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ವೆಹಿಕಲ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ, ನಿಮಗೆ ಈ ಯೋಜನೆ ಇದ್ರ ಬಗ್ಗೆ ತಿಳಿಸಿದ್ದು ಹೆಲ್ಪ್ಫುಲ್ ಆಯಿತಾ, ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಯಾರ ವೆಹಿಕಲ್ ತೊಗೋಬೇಕು ಅಂತ ಗೊತ್ತಿರೋರಿದ್ರು ಅಥವಾ ಎಲೆಕ್ಟ್ರಿಕ್ ಗಾಡಿನೇ ತೊಗೋಬೇಕು ಅಂತ ಯಾರ ಪ್ಲ್ಯಾನ್ ಮಾಡ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಯಾಕಂದರೆ ತುಂಬ ಜನಕ್ಕೆ ಈ ಥರ ವಿಷಯ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನಲ್ಲಿ ಆಲ್ ಅನ್ನನ್ನು ಸೆಲೆಕ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.